ಹೊಸ ಶಾಲಾ ಕೊಠಡಿ ಕೇಳಿದ ಶಿಕ್ಷಕನಿಗೆ ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ಸರ್ಕಾರಿ ಶಾಲೆ ಶಿಕ್ಷಕ ವೀರಣ್ಣನಿಗೆ ಅಮಾನತು ಮಾಡಿದ್ದಾರೆ ಬಿಇಒ ಅನ್ನೋದು ಗೊತ್ತಾಗಿದೆ. ಇನ್ನು ಹೊಸ ಶಾಲಾ ಕೊಠಡಿಯನ್ನ ಕೇಳಿದ್ರು ಶಿಕ್ಷಕ, ಇವರಿಗೆ ಇದೀಗ ಅಮಾನತು ಶಿಕ್ಷೆಯನ್ನ ನೀಡಲಾಗಿದೆ. ಶಾಲೆಗೆ ಹೆಚ್ಚುವರಿ ಕೊಠಡಿಗಳಿಗೆ ಆಗ್ರಹಿಸಿ ಈ ಶಿಕ್ಷಕ ಪ್ರತಿಭಟನೆಯನ್ನ ನಡೆಸಿದ್ರು. ನಿಡಗುಂದಿ ಗ್ರಾಮದ ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆಯ ಶಿಕ್ಷಕ ಇವರು ದುರ್ವರ್ತನೆಯ ಆರೋಪದ ಅಡಿಯಲ್ಲಿ ಟೀಚರ್ನನ್ನ ಅಮಾನತು ಮಾಡಲಾಗಿದೆ. ರಾಯಭಾಗ ಬಿಇಒ ಬಸವರಾಜಪ್ಪ ನಡೆಗೆ ಇದೀಗ ಸ್ಥಳೀಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಲಾ ಕೊಠಡಿ ಕೇಳಿದ ಶಿಕ್ಷಕನಿಗೆ ಶಿಕ್ಷಣ ಇಲಾಖೆ ಈ ರೀತಿಯಾಗಿ ಶಿಕ್ಷೆಯನ್ನ ನೀಡಿರೋದು ಸರಿನಾ ಅಂತ ಹೇಳಿ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯ ಕೇಳಿದ್ದೆ ತಪ್ಪಾಯ್ತಾ ಹಾಗಾದ್ರೆ ಶಾಲಾ ಶಿಕ್ಷಕ ಅನ್ನುವಂತ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇರುವಂತದ್ದು. ನಿಡಗುಂದಿ ಗ್ರಾಮದ ಅಂಬೇಡ್ಕರ್ ನಗರ ಸರ್ಕಾರಿ ಶಾಲೆ ಶಿಕ್ಷಕನಿಗೆ ಬಿಇಒ ಅಮಾನತನ್ನ ಮಾಡಿರುವಂತದ್ದು. ಶಾಲೆಗೆ ಹೆಚ್ಚುವರಿ ಕೊಠಡಿಗಳನ್ನ ಕೇಳಿದ್ದೆ ಹಾಗಾದ್ರೆ ತಪ್ಪಾಯ್ತಾ, ಮಕ್ಕಳಿಗೆ ಸಹಾಯ ಆಗಲಿ ಅಂತ ಹೇಳಿ ಮೂಲಭೂತ ಸೌಕರ್ಯವನ್ನ ಕೇಳಿರೋದ್ರಿಂದಾಗಿ ಈ ಶಿಕ್ಷಕನನ್ನ ಅಮಾನತು ಮಾಡಲಾಗಿದೆ. 4 ಕೊಠಡಿಗಳನ್ನ ಮಂಜೂರಾತಿ ಮಾಡಬೇಕು ಅಂತ ಹೇಳಿ ಇವರು ಆಗ್ರಹಿಸಿ ಪಾದಯಾತ್ರೆಯನ್ನ ನಡೆಸಿ ಪ್ರತಿಭಟನೆಯನ್ನ ನಡೆಸಿದ್ರು. ನಿಡಗುಂದಿ ಶಾಲೆಯಿಂದ ರಾಯಭಾಗ ಬಿಇಒ ಕಚೇರಿಯವರೆಗೆ ಪಾದಯಾತ್ರೆಯನ್ನ ನಡೆಸಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಂಡಿದ್ರು ಈ ಶಿಕ್ಷಕ. ಇವರನ್ನ ಇದೀಗ ಬಿಇಒ ಅಮಾನತು ಮಾಡಿದ್ದಾರೆ. 9 ವರ್ಷಗಳಿಂದಲೂ ಕೂಡ ಈ ಶಿಕ್ಷಕ ಮನವಿಯನ್ನ ಮಾಡಿಕೊಂಡು ಬರ್ತಾ ಇದ್ರು. ಅಮಾನತುಗೊಂಡ ಶಾಲಾ ಶಿಕ್ಷಕ ವೀರಣ್ಣ ಮಡಿವಾಳರ ದುರ್ವರ್ತನೆಯ ಆರೋಪದ ಅಡಿಯಲ್ಲಿ ಶಿಕ್ಷಕನನ್ನ ಅಮಾನತುಗೊಳಿಸಿ ಬಿಇಒ ಈ ರೀತಿಯಾಗಿ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ರಾಯಭಾಗ ಬಿಇಒ ಬಸವರಾಜಪ್ಪನ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. 2ನೆಯ ದೃಶ್ಯದಲ್ಲಿ ಶಿಕ್ಷಕ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಮಕ್ಕಳಿಗೆ ಮೂಲಭೂತ ಸೌಕರ್ಯವನ್ನ ನೀಡಬೇಕು, ಮಕ್ಕಳಿಗೆ ಸಹಾಯ ಆಗಬೇಕು ಅಂತ ಹೇಳಿ ಶಾಲಾ ಕೊಠಡಿಯನ್ನ ಮತ್ತಷ್ಟು ಹೆಚ್ಚುಗೊಳಿಸಿ ಅಂತ ಹೇಳಿ ಇವರು ಆಗ್ರಹವನ್ನ ಮಾಡಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತಿಭಟನೆಗೂ ಕೂಡ ಮುಂದಾಗ್ತಾರೆ. ನಂತರದಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕ ವೀರಣ್ಣ ಏನಿದ್ದಾರೆ ಇವರನ್ನ ಬಿಇಒ ಅಮಾನತುಗೊಳಿಸ್ತಾರೆ. ಶಾಲೆಗೆ ಹೆಚ್ಚುವರಿ ಕೊಠಡಿಗಳಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ದುರ್ವರ್ತನೆಯ ಆರೋಪದ ಅಡಿ ಟೀಚರ್ ಅನ್ನ ಅಮಾನತುಗೊಳಿಸುತ್ತಾರೆ. ರಾಯಭಾಗ ಬಿಇಒ ಬಸವರಾಜಪ್ಪ ನಡೆಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನವನ್ನ ನೀಡಬೇಕು, ಶಿಕ್ಷಕರಿಗೆ ಬುದ್ಧಿ ಹೇಳುವಂತಹ ಕೆಲಸವೂ ಆಗಿರುತ್ತೆ. ಆದರೆ ಈ ಬಿಇಒ ಏನಿದ್ದಾರೆ ಇವರು ಈ ಶಿಕ್ಷಕರನ್ನೇ ದುರ್ವರ್ತನೆಯ ಆರೋಪದ ಅಡಿ ಅಮಾನತುಗೊಳಿಸಿರೋದಕ್ಕೆ ಇದೀಗ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಭಾಗ ಬಿಇಒ ಬಸವರಾಜಪ್ಪನ ನಡೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ನಿಡಗುಂದಿ ಶಾಲೆಯಿಂದ ರಾಯಭಾಗ ಬಿಇಒ ಕಚೇರಿಯವರೆಗೆ ಇವರು ಪಾದಯಾತ್ರೆಯನ್ನ ನಡೆಸಿದ್ರು.